ನಮಸ್ತೆ ಸ್ನೇಹಿತರೆ. ಒಂದು ದಿನ ಕಲ್ಯಾಣ್ ಸಂಜೆ ಬಸ್ ಹತ್ತಿ ಅಣ್ಣನ ಮದುವೆಯ ಮುಹೂರ್ತಕ್ಕೂ ಮೊದಲೇ ತಲುಪಿ ತನ್ನಾಕೆಯನ್ನು ನೋಡಲೆಂದು ಹೊರಟನು. ದಾರಿಯುದ್ದಕ್ಕೂ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಿದ್ದಾಗಲೆಲ್ಲ ತನ್ನವಳನ್ನು ಕಾಣುವ ತುಡಿತ ಅಕ್ಕಸದಗಲಕ್ಕೇರಿತು. ತನ್ನ ನಿಷ್ಕಲ್ಮಶ ಪ್ರೀತಿಯನ್ನು ಹೇಳ್ಕೋಬೇಕು ಅಂದುಕೊಂಡಾಗಲೆಲ್ಲ ತನಗೆ ಅನಿಸಿದ್ದು ಅವಳಿಗೆ ತಾನು ಸೆಟ್ ಆಗಲ್ಲ, ತನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಅಂತ. ಆದರೆ ಆ ಒಳ್ಳೆ ಹುಡುಗನ ಜೊತೆ ಅವಳನ್ನು ತಾನು ನೋಡಿದರೆ ತನ್ನ ಲೈಫ್ ಚೆನ್ನಾಗಿರಲ್ಲ ಅನ್ಸೋಕ್ಕೆ ಶುರುವಾಯಿತು. ಕಲ್ಯಾಣ್ ಊರಿಗೆ ತಲುಪುವಷ್ಟರಲ್ಲೇ ಗಂಟೆಯ ರಾತ್ರಿಯಾಗಿತ್ತು. ಅಣ್ಣನ ಅರಿಶಿನ ಶಾಸ್ತ್ರದಲ್ಲಿ ಎಲ್ಲರೂ ಬಿಸಿಯಾಗಿದ್ದರು. ಚಂದ್ರನ ಬೆಳಕಲ್ಲೇ ನಸುನಗುತ್ತಾ ಮನೆಗೆ ನಡೆಯುವಾಗ ಮುಖ ತುಂಬ ಅರಿಶಿನ ಮೆತ್ತುಕೊಂಡು ತನ್ನಾಕೆ ದೂರದಿಂದಲೇ ಕಲ್ಯಾಣ್ ಹಾಯ್ ಬಾ ಇಲ್ಲಿ ಅಂದುಬಿಟ್ಲು. ಹಿಂದೆಂದೂ ಅವಳ ಮುಖ ನೋಡಿ ನೇರವಾಗಿ ನಿಂತು ಮಾತನಾಡಿರದ ತಾನು 2 ನಿಮಿಷ ಬ್ಯಾಗಿಟ್ಟು ಬರ್ತೀನಿ ಅಂತ ಒಳಗೆ ಹೋಗಿ ಪ್ರಯಾಣದ ಸುಸ್ತಿನಲ್ಲಿ ಮಲಗಿದನು. ಆತನು ಎದ್ದಿದ್ದು ಮರುದಿನ ಮುಂಜಾನೆಯೇ. ಸುತ್ತ ಎಲ್ಲ ಹುಡುಕಿದನು, ಇಲ್ಲ, ಅವಳು ಕಾಣಲಿಲ್ಲ. ಬೇಸರದಲ್ಲೇ ಮದುವೆ ಮನೆಗೆ ಹೊರಟನು. ಅಲ್ಲಿ ತನ್ನಾಕೆ ಮದುಮಗಳನ್ನೇ ಮೀರಿಸುವಂತೆ ದೇವತೆಯಂತೆ ಕಾಣುತ್ತಿದ್ದಳು. ಅಪರೂಪಕ್ಕೆ ಸಿಕ್ಕಿದ ಬಾಲ್ಯದ ಸ್ನೇಹಿತರ ಜೊತೆ ಮಾತನಾಡುತ್ತಿದ್ದರೂ ಮನಸ್ಸು ಅವಳತ್ತಲೇ ನೆಟ್ಟಿತು. ತನ್ನ ಅಣ್ಣನ ಮದುವೆ ಆಗೋ ಹುಡುಗಿ ಕಡೆಯವನೊಬ್ಬ ತನ್ನಾಕೆ ಅಂದರೆ ಅವನಿಗೆ ತುಂಬ ಇಷ್ಟ, 2 ವರ್ಷ ಕಳೆದು ಮದುವೆ ಆಗಬೇಕು ಅಂತೆಲ್ಲ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಿದ್ದ. ಕೇಳಿದವರಲ್ಲಿ ಯಾರೋ ಒಬ್ಬರು ಹೌದು ಒಳ್ಳೆಯ ಜೋಡಿ ಅಂದಿದ್ದು ಎದೆಗೆ ಇರಿದಂತಾದರೂ ಏನೂ ಕೇಳದವನಂತಿದ್ದನು. ತನ್ನಾಕೆಯ ಅಮ್ಮನಿಗೂ ಆ ವಿಷಯ ತಲುಪಿತು. ಅವರು ಆ ಹುಡುಗನ ಕಡೆ ಕೈ ತೋರಿಸಿ ನೋಡು, ಆ ಹುಡುಗ ಚೆನ್ನಾಗಿದ್ದಾನೆ ಅಲ್ವಾ ಅಂತ ಕೇಳಿದ್ರು. ತನ್ನ ಮನಸ್ಸಿನಲ್ಲೇನೋ ಹಿಂಸೆ, ತಳಮಳ. ತನ್ನಾಕೆಯೇ ಅವನ ಜೊತೆ ಮಾತನಾಡುತ್ತಿದ್ದನ್ನು ಕಂಡು ಮನಸ್ಸೊಮ್ಮೆ ಸ್ತಬ್ಧವಾಯಿತು. ಮನದಲ್ಲಿ ಮಂದಾರ ಗಿಡ ನೆಟ್ಟು ಮುನಿಸಿಗೆ ನೀರೆರೆಯದೆ ಹೋದಳೆ ಎನಿಸಿತು. ತನಗೆ ಅರಿಯದೆ ಕಣ್ಣಿಂದ ನೀರು ಜಾರಲು ಆರಂಭಿಸಿತು. ತಾನು ಕಂಡದ್ದು ನಿಜವೋ, ಮನಸ್ಸಿಗೆ ಅನಿಸಿದ್ದು ನಿಜವೋ ಏನೂ ತಿಳಿಯದೆ ಗೊಂದಲದಲ್ಲಿದ್ದ ತಾನು ನೇರವಾಗಿ ಅವಳ ಬಳಿಯೇ ಕೇಳಲು ಹೋಗೋಣ ಅಂದುಕೊಂಡನು. ಅವರಿಬ್ಬರು ಸೆಲ್ಫಿ ತೆಗೆದುಕೊಳ್ಳಲು ಮುಂದಾಗಿದ್ದರು. ಕಲ್ಯಾಣ್ಗೆ ಅನಿಸಿತು ತಾನು ಮಾಡ್ತಿರೋದು ತಪ್ಪು ಅಂತ. ಅವಳು ಮನಸ್ಸಲ್ಲೂ ತಾನೇ ಇದ್ದಿದ್ರೆ ಅವಳೇ ಹೇಳ್ತಾ ಇದ್ಲು ಅಂತ ಅನಿಸಿತು. ಇನ್ನೊಂದು ಕಡೆ ಅವಳೇ ಅವನ ಜೊತೆ ಚೆನ್ನಾಗಿರಲಿ ಅಂತ ಅನಿಸ್ತು. ತನ್ನ ಹಣೆಬರಹ ಹೇಗಿದೆಯೋ ಹಾಗೆ ಆಗಲಿ ಎಂದು ಅವಳನ್ನು ಮನಸ್ಸಿನಲ್ಲೇ ಕೊನೆಯವರೆಗೂ ಪ್ರೀತಿಸುತ್ತಾ ಆರಾಧಿಸುತ್ತಾ ಇರೋಣ ಎಂದು ನಿರ್ಧರಿಸಿ ಅಂದೇ ಸಂಜೆ ಊರಿಗೆ ಹಿಂತಿರುಗಿದನು. ಆದರೆ ಮನಸ್ಸಿನ್ನೂ ಆಕೆಯ ಬಳಿಯೇ ಇತ್ತು. ಪ್ರೀತಿಯ ಬಗ್ಗೆ ಕೆಲವು ಸಾಲುಗಳು. ಪ್ರೀತಿ ನಂಬಿಕೆ. ಯಾವತ್ತೂ ಯಾರ ಹಿಂದೆಯೂ ಹೋಗಬೇಡಿ. ನಿಮ್ಮನ್ನು ಅವರು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಒಂದಲ್ಲ ಒಂದು ದಿವಸ ಮರಳಿ ಬಂದೇ ಬರ್ತಾರೆ. ಅಕಸ್ಮಾತ್ ಬರದಿದ್ದರೆ ಇಷ್ಟು ದಿವಸ ನೀವು ಆ ಹಕ್ಕಿಯನ್ನು ಬಲವಂತವಾಗಿ ಪಂಜರದಲ್ಲಿ ಕೂಡಿ ಹಾಕಿದ್ದೆ ಎಂದು ಭಾವಿಸಿ. ಸಂಬಂಧಗಳು ನೋವನ್ನು ಹಂಚಿಕೊಳ್ಳುವ ಥರ ಇರಬೇಕೇ ಹೊರತು ನೋವನ್ನು ಹೆಚ್ಚಿಸುವ ಥರ ಇರಬಾರದು. ಇಷ್ಟ ಇಲ್ಲದವರ ಪ್ರೀತಿ ಬೊಗಸೆಯಲ್ಲಿ ಹಿಡಿದ ನೀರಿನಂತೆ. ನಾವು ಎಷ್ಟೇ ಜೋಪಾನವಾಗಿ ಹಿಡಿದರೂ ಜಾರಿ ಹೋಗುತ್ತೆ. ಮನಸ್ಸಿಗೆ ಎಷ್ಟೇ ಹೊಸ ಭಾವನೆಗಳು ಬಂದರೂ ನಮಗೆ ಕಾಡೋದು ಹಳೆ ನೆನಪುಗಳು ಮಾತ್ರ. ಸಂತಸದ ಸಮಯದಲ್ಲಿ ಚಪ್ಪಾಳೆ ತಟ್ಟುವ 10 ಬೆರಳಿಗಿಂತ ದುಃಖದ ಸಮಯದಲ್ಲಿ ಕಣ್ಣೀರು ಒರೆಸುವ 1 ಬೆರಳು ಶ್ರೇಷ್ಠವಾದದ್ದು. ಅತಿಯಾದ ಪ್ರೀತಿ, ಅತಿಯಾದ ಕಾಳಜಿ, ಅತಿಯಾದ ಭರವಸೆ ಯಾವತ್ತೂ ಯಾರ ಮೇಲೂ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಅತಿಯಾದರೆ ಎಲ್ಲನೂ ಒಂದು ದಿನ ತುಂಬಾ ಹರ್ಟ್ ಮಾಡುತ್ತೆ.
ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.